ನಮಸ್ಕಾರ ಸ್ನೇಹಿತರೆ. ನೀವು ಮನೆ ಖರೀದಿಸಲು ಯೋಚನೆ ಮಾಡ್ತಾ ಇದ್ದೀರಾ? ಆದರೆ ಒಂದು ದೊಡ್ಡ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿದೆ. ಮೊದಲು ಮನೆ ನೋಡಬೇಕಾ ಅಥವಾ ಮೊದಲು ಹೋಮ್ ಲೋನ್ ಪಡಿಬೇಕಾ? ಬಹುತೇಕ ಜನರು ಮಾಡುವ ದೊಡ್ಡ ತಪ್ಪು ಅಂದರೆ ಮನೆ ಆಯ್ಕೆ ಮಾಡಿದ ನಂತರ ಬ್ಯಾಂಕ್ ಲೋನ್ಗೆ ಅರ್ಜಿ ಹಾಕೋದು. ಆದರೆ ಅನುಭವ ಹೊಂದಿರೋ ಇನ್ವೆಸ್ಟ್ರು ಮತ್ತು ಸ್ಮಾರ್ಟ್ ಖರೀದಿದಾರರು ಮೊದಲು ಹೋಮ್ ಲೋನ್ ಪ್ರೀ ಅಪ್ರೂವಲ್ ಪಡೀತಾರೆ. ಹಾಗಾದ್ರೆ ಈ ಹೋಮ್ ಲೋನ್ ಪ್ರೀ ಅಪ್ರೂವಲ್ ಎಂದ್ರೇನು? ಇದರ ಲಾಭಗಳೇನು? ಇದು ನಿಮ್ಮ ಸಮಯ, ಹಣ, ಒತ್ತಡವನ್ನು ಹೇಗೆ ಉಳಿಸುತ್ತೆ? ಈ ವಿಡಿಯೋವನ್ನು ಸಂಪೂರ್ಣವಾಗಿ ತಿಳ್ಕೊಳ್ಳಿ. ಯಾಕಂದ್ರೆ ಕೊನೆಯವರೆಗೂ ನೋಡಿದ್ರೆ ನೀವು ಕೊನೆಯಲ್ಲಿ ಬಹುತೇಕ ಜನರಿಗೆ ಗೊತ್ತಿಲ್ಲದ ಒಂದು ಪ್ರಮುಖ ಸಲಹೆಯನ್ನ ನೀಡ್ತಾ ಇದ್ದೀನಿ. ಅದಕ್ಕೂ ಮೊದಲು ನಾನು ನಿಮ್ಮ ರಿಯಲ್ ಎಸ್ಟೇಟ್ ಮೇಸ್ಟ್ರು. ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹೆಸರುಘಟ್ಟ ಬೆಂಗಳೂರಿನ ಯಾವುದೇ ಮೂಲೆಯಲ್ಲಿ ಪ್ರಾಪರ್ಟಿ ಖರೀದಿಸಬೇಕಾದ್ರೆ ಸಂಪರ್ಕಿಸಿ. ಮತ್ತೆ ವಿಷಯಕ್ಕೆ ಬರೋಣ. ಈ ಹೋಮ್ ಲೋನ್ ಪ್ರೀ ಅಪ್ರೂವಲ್ ಅಂದ್ರೆ ಏನು? ಹೋಮ್ ಲೋನ್ ಪ್ರೀ ಅಪ್ರೂವಲ್ ಅಂದ್ರೆ ನೀವು ಮನೆ ಖರೀದಿಸುವ ಮೊದಲು ಬ್ಯಾಂಕ್ ಅಥವಾ ಹಣಕಾಸು ಸಂಸ್ಥೆ ನಿಮ್ಮ ಆದಾಯ, ಉದ್ಯೋಗ, ಸಿಬಿಲ್ ಸ್ಕೋರು, ಬ್ಯಾಂಕ್ ಸ್ಟೇಟ್ಮೆಂಟು ಮತ್ತು ಹಣಕಾಸಿನ ಸ್ಥಿತಿಯನ್ನು ಪರಿಶೀಲಿಸಿ ನಿಮಗೆ ಎಷ್ಟು ಮೊತ್ತದ ಲೋನ್ ನೀಡಬಹುದು ಅಂತ ಮೊದಲೇ ಅನುಮೋದನೆ ನೀಡೋದು. ಇದು ಅಂತಿಮ ಲೋನ್ ಅಲ್ಲ, ಆದರೆ ಬ್ಯಾಂಕ್ ನಿಮ್ಮನ್ನು ಅರ್ಹ ಸಾಲಗಾರ ಅಂತ ಗುರುತಿಸುತ್ತೆ. ಇದು ಒಂದು ಬಲವಾದ ಸಾಕ್ಷಿ, ಸೂಚನೆ. ಈಗ ಇದರ ಪ್ರಮುಖ ಲಾಭಗಳೇನು ಅಂತ ನೋಡಿದ್ರೆ, ಮೊದಲ ಲಾಭ, ನಿಮ್ಮ ಬಜೆಟ್ ಸ್ಪಷ್ಟವಾಗುತ್ತೆ. ಬಹಳ ಜನರು 80 ಲಕ್ಷದ ಮನೆ ನೋಡ್ತಾರೆ, ನಂತರ ಬ್ಯಾಂಕ್ 50 ಲಕ್ಷ ಮಾತ್ರ ಲೋನ್ ಕೊಡುತ್ತೆ ಅಂತದ್ದು. ಆಗ ಸಂಪೂರ್ಣ ಯೋಜನೆ ಬದಲಾಗುತ್ತೆ. ಆದರೆ ಪ್ರೀ ಲೋನ್ ಅಪ್ರೂವಲ್ ಇದ್ರೆ ಬ್ಯಾಂಕ್ ನಿಮಗೆ ಎಷ್ಟು ಲೋನ್ ಕೊಡುತ್ತೆ ಎಂಬುದು ನಿಮಗೆ ಮೊದಲೇ ಗೊತ್ತಾಗುತ್ತೆ. ಹೀಗಾಗಿ ನಿಮ್ಮ ಬಜೆಟ್ಗೆ ಸರಿಯಾದ ಆಸ್ತಿಯನ್ನು ಹುಡುಕ್ಬೋದು. ಎರಡನೇ ಲಾಭ, ಮಾರಾಟಗಾರರ ಮುಂದೆ ನಿಮ್ಮ ವಿಶ್ವಾಸಾರ್ಹತೆ ಹೆಚ್ಚುತ್ತೆ. ಒಬ್ಬ ಮಾರಾಟಗಾರನಿಗೆ ಇಬ್ಬರು ಖರೀದಿದಾರರು ಬಂದಿದ್ದಾರೆ ಅಂತ ಊಹಿಸ್ಕೊಂಡ್ರೆ, ಮೊದಲ ವ್ಯಕ್ತಿ ಹೇಳ್ತಾನೆ, ನಾನು ಲೋನ್ಗೆ ಅರ್ಜಿ ಹಾಕ್ತೇನೆ ಅಂತ. ಎರಡನೇ ವ್ಯಕ್ತಿ ಹೇಳ್ತಾನೆ, ನನ್ನ ಬಳಿ ಹೋಮ್ ಲೋನ್ ಪ್ರೀ ಅಪ್ರೂವಲ್ ಇದೆ ಅಂತ. ಯಾರನ್ನ ಈ ಸೆಲ್ಲರು ಮೊದಲು ಆಯ್ಕೆ ಮಾಡ್ತಾರೆ ನೀವೇ ಹೇಳಿ? ಸಹಜವಾಗಿಯೇ ಎರಡನೇ ವ್ಯಕ್ತಿಯನ್ನು, ಯಾಕಂದ್ರೆ ವ್ಯವಹಾರ ಬೇಗ ನಿಮಗೆ ವಿಶ್ವಾಸ ಇರುತ್ತೆ. ಮೊದಲನೇ ಲಾಭ, ಆಸ್ತಿ ಬೇಗ ಬುಕ್ ಮಾಡಬಹುದು. ಒಳ್ಳೆಯ ಆಸ್ತಿ ಹೆಚ್ಚು ದಿನ ಮಾರುಕಟ್ಟೆಯಲ್ಲಿ ಇರೋದಿಲ್ಲ. ಈ ಪ್ರೀ ಅಪ್ರೂವಲ್ ಇಲ್ಲದಿರೋ ಬ್ಯಾಂಕ್ ಲೋನ್ ಸುತ್ತ ಹೋಗುವಷ್ಟು ಆಸ್ತಿ ಬೇರೆ ಯಾರಾದ್ರೂ ಖರೀದಿಸಿರ್ತಾರೆ. ಪ್ರೀ ಅಪ್ರೂವಲ್ ಇದ್ರೆ ಏನಾಗುತ್ತೆ, ತಕ್ಷಣ ಮುಂದಿನ ಹಂತಕ್ಕೆ ಹೋಗ್ಬೋದು ನಾವು. ಈ ನಾಲ್ಕನೆಯ ಲಾಭ ಏನಂದ್ರೆ, ಸಮಯ ನಿಮಗೆ ಸೇವ್ ಆಗುತ್ತೆ. ಸಾಮಾನ್ಯವಾಗಿ ಬ್ಯಾಂಕ್ ಲೋನ್ ಪ್ರಕ್ರಿಯೆ ಹಲವಾರು ದಿನಗಳು ಬೇಕಾಗುತ್ತೆ. ಆದರೆ ಪ್ರೀ ಅಪ್ರೂವಲ್ ಇದ್ರೆ ನಿಮ್ಮ ವೈಯಕ್ತಿಕ ದಾಖಲೆಗಳನ್ನು ಮಾತ್ರ ಪರಿಶೀಲನೆ ಮಾಡಿ ಮುಗಿದ ಕೆಲಸ ಮಾಡಬೇಕಾಗುತ್ತೆ. ನಂತರ ಆಸ್ತಿಯ ದಾಖಲೆಗಳನ್ನು ಮಾತ್ರ ನೋಡಿ ಪರಿಶೀಲಿಸಿದ್ರೆ ಸಾಕು. ಇದರಿಂದ ಲೋನ್ ಪ್ರಕ್ರಿಯೆ ವೇಗವಾಗಿ ಮುಗಿಯುತ್ತೆ. ಐದನೇ ಲಾಭ, ನಿಮ್ಮ ಹಣಕಾಸಿನ ಸಾಮರ್ಥ್ಯನೂ ಸಹ ತಿಳಿಯುತ್ತೆ. ನಿಮ್ಮ EMI ನಿಮಗೆ ಎಷ್ಟು ಬರುತ್ತೆ ಅನ್ನೋದು, ನಿಮ್ಮ ಆದಾಯಕ್ಕೆ ಅದು ಸರಿ ಹೊಂದುತ್ತಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ಈ ಡೌನ್ ಪೇಮೆಂಟ್ ಎಷ್ಟು ಬೇಕು ಅನ್ನೋದು, ಈ ಎಲ್ಲದರ ಸ್ಪಷ್ಟ ಚಿತ್ರಣ ನಿಮಗೆ ಆಗಲೇ ಸಿಕ್ಬಿಡುತ್ತೆ. ಆರನೇ ಲಾಭ ಏನಂದ್ರೆ, ಬಡ್ಡಿ ದರಗಳ ಹೋಲಿಕೆ ಮಾಡಲು ನಿಮಗೆ ಅವಕಾಶ ಇರುತ್ತೆ. ಒಂದು ಬ್ಯಾಂಕ್ನಲ್ಲೇ ನಿಲ್ಲಬೇಡ್ರಿ. ಯಾವುದೇ ಒಂದೇ ಒಂದು ಬ್ಯಾಂಕ್ ನೋಡ್ಬಿಟ್ಟು ಸುಮ್ಮನಾಗ್ಬಿಡಿ. 2 ಅಥವಾ 3 ಬ್ಯಾಂಕ್ಗಳಲ್ಲಿ ಪ್ರೀ ಅಪ್ರೂವಲ್ ಪಡೆದ್ರೆ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಯಾವ ಬ್ಯಾಂಕ್ನಲ್ಲಿ ಕಡಿಮೆ ಬಡ್ಡಿ ದರ ನೀಡ್ತಾ ಇದ್ದಾರೆ ಅನ್ನೋದು, ಯಾವುದು ಕಡಿಮೆ ಪ್ರೊಸೆಸಿಂಗ್ ಫೀಸ್ ತಗೊತಾ ಇದ್ದಾರೆ, ಯಾವುದು ಉತ್ತಮ ಸೇವೆಯನ್ನು ನೀಡ್ತಾ ಇದೆ. ಇವೆಲ್ಲವನ್ನ ಪರಿಶೀಲಿಸಿ ಮುಂದಿನ ಆಯ್ಕೆ ಮಾಡಬಹುದು. 7ನೇ ಲಾಭ, ನಿಮ್ಮ ಮಾನಸಿಕ ಒತ್ತಡ ಕಡಿಮೆ ಆಗುತ್ತೆ.
ಈ ಮನೆ ಖರೀದಿಸುವಾಗ ದೊಡ್ಡ ಟೆನ್ಷನ್ ಏನಂದ್ರೆ ಲೋನ್ ಸಿಗುತ್ತಾ ಇಲ್ವಾ ಅನ್ನೋದೇ ಇರುತ್ತೆ. ಈ ಪ್ರಶ್ನೆ ಹಲವರನ್ನ ಕಾಡ್ತಾನೆ ಇರುತ್ತೆ. ಈ ಪ್ರೀ ಅಪ್ರೂವಲ್ ಲೋನ್ ಇದ್ರೆ ಈ ಆತಂಕನೇ ಇರೋದಿಲ್ಲ. ತಕ್ಷಣ ಆತ್ಮವಿಶ್ವಾಸದಿಂದ ಮನೆ ಹುಡುಕ್ಬೋದು. ಆಗ ಪ್ರೀ ಅಪ್ರೂವಲ್ ಪಡೆಯಲು ಬೇಕಾಗುವ ಪ್ರಮುಖ ದಾಖಲೆಗಳಲ್ಲಿ ಏನೇನು ಬೇಕು ಅನ್ನೋದನ್ನ ಒಂದ್ಸಲ ನೋಡಿ. ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ವಿಳಾಸದ ಪುರಾವೆ, ಕೊನೆ 3 ರಿಂದ 6 ತಿಂಗಳ ಬ್ಯಾಂಕ್ ಸ್ಟೇಟ್ಮೆಂಟು, ಸಂಬಳದ ಸ್ಲಿಪ್ಪು ಅಥವಾ ಆದಾಯದ ದಾಖಲೆ, ಇನ್ಕಮ್ ಟ್ಯಾಕ್ಸ್ ರಿಟರ್ನು, ಫಾರ್ಮ್ ನಂಬರ್ 16 ಅಥವಾ ನಿಮ್ಮ ವ್ಯವಹಾರ ಹಣಕಾಸು ದಾಖಲೆಗಳ ಒಂದು ಪ್ರತಿ, ಪಾಸ್ಪೋರ್ಟ್ ಗಾತ್ರದ ಫೋಟೋ. ಇದ್ರ ಜೊತೆಗೆ ಉತ್ತಮ ಸಿವಿಲ್ ಸ್ಕೋರ್ ಇದ್ರೆ ಪ್ರೀ ಅಪ್ರೂವಲ್ ಸುಲಭವಾಗಿ ಸಿಗುತ್ತೆ. ಕೆಲವು ಸಾಮಾನ್ಯ ತಪ್ಪುಗಳು ಏನು ಅಂದ್ರೆ, ಈ ಪ್ರೀ ಅಪ್ರೂವಲ್ ಇಲ್ಲದೆ ನೀವು ಟೋಕನ್ ಅಡ್ವಾನ್ಸ್ ಕೊಡ್ತೀರಾ ಅಂದ್ಕೊಳ್ಳಿ. ಒಂದೇ ಬ್ಯಾಂಕಿನ ಮೇಲೆ ನೀವು ಅವಲಂಬಿಸಿದ್ರೆ ಆವಾಗ ಏನಾಗುತ್ತೆ, ಈ ಸಿವಿಲ್ ಸ್ಕೋರು ಪರಿಶೀಲಿಸದೆ ಅರ್ಜಿ ಹಾಕೋದು, ಆಮೇಲೆ EMI ಸಾಮರ್ಥ್ಯನ ಲೆಕ್ಕ ಆಗದೆ ದೊಡ್ಡ ಲೋನ್ಗೆ ಕೈ ಹಾಕೋದು, ಲೋನ್ ಅನುಮೋದನೆ ಆಗುವ ಮುನ್ನನೇ ದೊಡ್ಡ ಪರ್ಸನಲ್ ಲೋನು ಅಥವಾ ಕ್ರೆಡಿಟ್ ಕಾರ್ಡ್ ಲೋನ್ ತೆಗೆದುಕೊಂಡು ಆಮೇಲೆ ಅದರಿಂದ ನಾವು ಹೊರಗೆ ಬರೋದಕ್ಕಾಗೋದಿಲ್ಲ. ಇವುಗಳಿಂದ ನೀವು ನಿಮ್ಮ ಲೋನ್ ತಿರಸ್ಕಾರ ಆಗುವ ಸಾಧ್ಯತೆ ಹೆಚ್ಚಿರುತ್ತೆ. ಒಂದು ಪ್ರೊಫೆಷನಲ್ ಸಲಹೆ ಅಂದರೆ, ಮನೆ ಹುಡುಕೋದಕ್ಕೆ ಮುಂಚೆ ನಿಮ್ಮ ಸಿವಿಲ್ ಸ್ಕೋರನ್ನು ಚೆಕ್ ಮಾಡಿ. ನಂತರ 2 ಅಥವಾ 3 ಬ್ಯಾಂಕ್ಗಳಲ್ಲಿ ಪ್ರೀ ಅಪ್ರೂವಲ್ ಅನ್ನು ಪಡೆಯಿರಿ. ಅದರ ನಂತರ ಮಾತ್ರ ಆಸ್ತಿಯನ್ನು ಆಯ್ಕೆ ಮಾಡಿ. ಈ ಕ್ರಮ ಏನಾದರೂ ಅನುಸರಿಸಿದ್ರೆ ಸಮಯನೂ ಉಳಿತಾಯ ಆಗುತ್ತೆ, ಹಣನೂ ಉಳಿತಾಯ ಆಗುತ್ತೆ, ವ್ಯವಹಾರನೂ ಸಹ ಈಸಿಯಾಗಿ ಮುಗಿಯುತ್ತೆ. ಕೊನೆಯದಾಗಿ, ಈ ಹೋಮ್ ಲೋನು ಪ್ರೀ ಅಪ್ರೂವಲ್ ಎನ್ನುವುದು ಕೇವಲ ಒಂದು ಬ್ಯಾಂಕ್ ಪ್ರಕ್ರಿಯೆ ಅಲ್ಲ. ಅದು ಒಬ್ಬ ಸ್ಮಾರ್ಟ್ ಇನ್ವೆಸ್ಟರ್ನ ಮೊದಲ ಹೆಜ್ಜೆ ಅಂತಾನು ತಿಳ್ಕೊಳ್ಳಿ. ಈ ಸ್ಮಾರ್ಟ್ ಜನ ಮೊದಲು ಹಣಕಾಸನ್ನ ಸಿದ್ಧಪಡಿಸ್ತಾರೆ, ನಂತರ ಆಸ್ತಿಯನ್ನ ಆಯ್ಕೆ ಮಾಡ್ತಾರೆ. ನೀವು ಕೂಡ ಇದೇ ರೀತಿ ಯೋಚನೆ ಮಾಡಿದ್ರೆ ಒಳ್ಳೆಯದು. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ತಪ್ಪದೆ ಶೇರ್ ಮಾಡಿ. ಇಂತಹ ರಿಯಲ್ ಎಸ್ಟೇಟ್ ಎಜುಕೇಷನ್ ವಿಡಿಯೋಗಳನ್ನು ನಿಯಮಿತವಾಗಿ ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಶನ್ ಬೆಲ್ಲನ್ನು ಒತ್ತೋದನ್ನು ಮರಿಬೇಡಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪ್ರಮುಖ ರಿಯಲ್ ಎಸ್ಟೇಟ್ ವಿಷಯದೊಂದಿಗೆ ಭೇಟಿಯಾಗೋಣ.